ಬರದ ನಡುವೆ ಯಾದಗಿರಿ ರೈತರಿಗೆ ಮತ್ತೊಂದು ಆಘಾತ ಎದುರಾಗಿದೆ. ವಡಗೇರದ ನಾಯ್ಕಲ್ ಬಳಿ ಕರೆಂಟ್ ಕಣ್ಣಾಮುಚ್ಚಾಲೆ ಆಗಿದೆ. ಅಂದ್ರೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಭತ್ತದ ಬೆಳೆ ಒಣಗಿ ಹೋಗ್ತಾ ಇದೆ. ನೀರು ಹರಿಸದ ಕಾರಣಕ್ಕೆ ಬಿರುಕು ಬಿಟ್ಟಿದೆ ಭತ್ತದ ಗದ್ದೆಗಳು. ಭೀಮಾ ನದಿ ನಂಬಿಕೊಂಡು ಭತ್ತವನ್ನು ನಾಟಿ ಮಾಡಿರುವಂತಹ ರೈತರು ನದಿಯಲ್ಲಿ ನೀರಿದ್ರೂ ಕೂಡ ಭತ್ತದ ಬೆಳೆಗೆ ನೀರು ಸಿಗ್ತಾ ಇಲ್ಲ. ವಿದ್ಯುತ್ ಪೂರೈಕೆ ಆಗದ ಕಾರಣಕ್ಕೆ ನೀರು ಹರಿಸಲು ಆಗ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದರಿಂದ ಸಂಕಷ್ಟಕ್ಕೀಡಾಗಿರೋದು ಮಾತ್ರ ರೈತರು. ನಮ್ಮ ಪ್ರತಿನಿಧಿ ಅಮೀನ್ ಈ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಇದರೀಗ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ನೈಕಲ್ ಗ್ರಾಮದ ರೈತರ ಗದ್ದೆಯಲ್ಲಿ ಇದನ್ನು ಕೆಲ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ರೈತರು ಭೀಮಾ ನದಿಯಿಂದ ನೀರನ್ನು ಬಳಕೆ ಮಾಡಿಕೊಂಡು ಭತ್ತವನ್ನು ನಾಟಿ ಮಾಡಿದರು. ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಭತ್ತವನ್ನು ನಾಟಿ ಮಾಡಿದ್ದಾರೆ. ಆದರೆ ನಿರಂತರವಾಗಿ 3 ಫೇಸ್ ಕರೆಂಟಿನ ರೈತರಿಗೆ 7 ಗಂಟೆಗಳ ಕಾಲ ಕೊಡಬೇಕಾಗಿತ್ತು. ಅದು ಕರೆಕ್ಟಾಗಿ ಕೊಡದ ಕಾರಣಕ್ಕಾಗಿ ರೈತರಿಗೆ ಭೀಮಾ ನದಿಯಿಂದ ನೀರನ್ನು ಹರಿಸೋಕ್ಕೆ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಭತ್ತದ ಬೆಳೆ ಒಣಗುವಂಥ ಸ್ಥಿತಿಗೆ ಬಂದಿದೆ. ಕೆಲವೊಂದಿಷ್ಟು ಗದ್ದೆಗಳಲ್ಲಿ ಸಂಪೂರ್ಣವಾಗಿ ಭತ್ತದ ಸಸಿಗಳು ಒಣಗು ಸಹಿತ ಈಗ ಹೋಗಿರುವಂಥದ್ದು. ರೈತರು ಸಾಕಷ್ಟು ಖರ್ಚನ್ನು ಮಾಡಿ ಭತ್ತ ನಾಟಿಯನ್ನು ಮಾಡಿದ್ದಾರೆ. ಇನ್ನೇನು ಮುಂಗಾರು ಮಳೆ ಕೈಕೊಟ್ಟ ಕಾರಣಕ್ಕಾಗಿ ಹತ್ತಿ, ಹೆಸರು, ತೊಗರಿ ಬೆಳೆ ಸಂಪೂರ್ಣವಾಗಿ ಒಣಗೋಗಿದ್ದಾವೆ. ಆದರೆ ಈ ಒಂದು ಭೀಮಾ ನದಿಯನ್ನು ನೀರನ್ನು ಬಳಕೆ ಮಾಡಿಕೊಂಡು ಭತ್ತವನ್ನು ಬೆಳಿಬೇಕಂತೇಳಿ ರೈತರು ಪ್ಲ್ಯಾನ್ ಮಾಡಿದ್ರು. ಅದು ಕೂಡ ಈಗ ಸಂಪೂರ್ಣವಾಗಿ ಉಲ್ಟಾಗಿದೆ. ಭೀಮಾ ನದಿಯಲ್ಲಿ ಅಲ್ಪ ಸ್ವಲ್ಪ ನೀರಿದೆ, ಅದನ್ನು ಬಳಕೆ ಮಾಡಿಕೊಂಡು ಭತ್ತನ ಬೆಳಿಬೇಕಂತೇಳಿ ಪ್ಲ್ಯಾನನ್ನು ಮಾಡಿದರು. ಆದರೆ ಜಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರಿಗೆ 7 ಗಂಟೆಗಳ ಕಾಲ 3 ಫೇಸ್ ಕರೆಂಟ್ ಸಿಗ್ತಾಯಿಲ್ಲ. ಹೀಗಾಗಿ ಭತ್ತಕ್ಕೆ ನಿರಂತರವಾಗಿ ನೀರು ಉಳಿಸೋಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಭತ್ತ ಬೆಳಿಬೇಕಾದ್ರೆ ಸಸಿ ಇರುವ ಸಂದರ್ಭದಲ್ಲಿ ನಿರಂತರವಾಗಿ ನೀರು ಉಳಿಸೋಕ್ಕೆ ಕೆಲಸ ಮಾಡಬೇಕು. ಇಲ್ಲಾಂದರೆ ಸಸಿಗಳು ಸಂಪೂರ್ಣವಾಗಿ ಒಣಗೋಗುತ್ತವೆ. ಆದರೆ ಸಸಿಗಳಿಗೆ ಈ ಒಂದು ಭತ್ತದ ಸಸಿಗಳಿಗೆ ನೀರು ಉಳಿಸಬೇಕಾದ್ರೆ ನಿರಂತರವಾಗಿ 3 ಫೇಸ್ ಕರೆಂಟನ್ನು ಪಂಪ್ ಸೆಟ್ಗಳಿಗೆ ಪೂರೈಕೆ ಮಾಡುವಂಥ ಕೆಲಸ ಜಸ್ಕಾಂ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗ ರೈತರು ಬಲಿಯಾಗ್ತಿದ್ದಾರೆ. ಸಾಕಷ್ಟು ಖರ್ಚು ಮಾಡಿ ಭತ್ತ ಏನು ಬೆಳೆದಿದ್ರು ಆ ಭತ್ತ ಸಹಿತ ಈಗ ಸಂಪೂರ್ಣವಾಗಿ ಈಗ ಒಣಗೋಗ್ತಿದೆ. ರೈತರು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಸಾಕಷ್ಟು ಖರ್ಚು ಮಾಡಿ ಈಗ ಭತ್ತ ಬೆಳೆದಿರು. ಒಣ ಬೇಸಾಯದಲ್ಲಿ ಬೆಳೆದಂಥ ತೊಗರಿ, ಹತ್ತಿ, ಹೆಸರು ಬೆಳೆಗಳು ಕಂಪ್ಲೀಟಾಗಿ ಮಳೆ ಕೊರತೆಯಿಂದ ಒಣಗೋಗಿದ್ದಾವೆ. ಈಗೇನೋ ಅಲ್ಪ ಸ್ವಲ್ಪ ನದಿಯಲ್ಲಿರುವಂಥ ನೀರನ್ನು ಬಳಕೆ ಮಾಡಿಕೊಂಡು ತಾವು ಭತ್ತ ಬೆಳೀತಾ ಇದ್ರಿ. ಅದು ಕೂಡ ಕರೆಂಟ್ ಸಮಸ್ಯೆಯಿಂದ ಅದು ಒಣಗೋಗ್ತಿದೆ. ಏನಂತೀರಿ ಸರ್ ಅಧಿಕಾರಿಗಳಿಗೆ? ಈ ಅಧಿಕಾರಿಗಳು ಏನಿಲ್ಲರಿ 7 ತಾಸು ನಿರಂತರವಾಗಿ ವಿದ್ಯುತ್ ಕೊಡಬೇಕು. 3 ಫೇಸ್ ವಿದ್ಯುತ್ ಕೊಟ್ಟರೆ ಈ ಎಲ್ಲ ಮಡಿಗಳಿಗೆ ನೀರು ಹರಿಸೋದಕ್ಕಾಗ್ತದೆ. 3 ತಾಸು 4 ತಾಸು ಕೊಟ್ಟರೆ ಅರ್ಧ ಮಡಿಗಳಿಗೆ ನೀರು ಇರ್ತದೆ, ಅರ್ಧ ಮಡಿಗೆ ನೀರಲ್ಲ. ಹೊಳೆಯಲ್ಲಿ ಭೀಮಾ ನದಿಯಲ್ಲಿ ಸಾಕಷ್ಟು ನೀರಾವೆ. ಅದನ್ನು ಬಳಕೆ ಮಾಡ್ಬೇಕು ರೈತರಿಗೆ ಆಗ್ತಾಯಿಲ್ಲ. ಮುಂಗಾರು ಮಳೆ ಕೈ ಕೊಟ್ಟಿದ್ದರಿಂದ ಒಣ ಬೇಸಾಯ ಎಲ್ಲವೂ ಹೋಗಿದೆ. ಈಗೇನು ನಮ್ಮದು ಆಸೆ ಇರೋದು ಭತ್ತದ ಮೇಲೆ. ಆ ಭತ್ತನೂ ಒಣಗಿ ಹೋದರೆ ರೈತರ ಗತಿ ಏನು? ಮುಂದೆ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಜಸ್ಕಾಂ ಇಲಾಖೆಗಳಿಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡಬೇಕು. ಯಾರೇ ಇರಲಿ ಇದಕ್ಕೆಲ್ಲ ಏನಾದರೂ ನುಕ್ಸಾನ ಆಯಿತು ರೈತರು ಅಂದ್ರೆ ಅದು ಜಸ್ಕಾಂ ಅಧಿಕಾರಿಗಳೇ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ರೈತರು ಏನು ಮಾಡಿರ್ತಕ್ಕಂಥ ಸಾಲವನ್ನು ಈ ಕೂಡಲೇ ಸರ್ಕಾರ ಮನ್ನಿಸಬೇಕು. ಮತ್ತು ರೈತರ ಸಾಲ ಮನ್ನಾ ಮಾಡಿದರೆ ಮತ್ತು ರೈತರ ಆತ್ಮಹತ್ಯೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ರೈತ ಮತ್ತು ಸಾಲದಲ್ಲೇ ಕೊರಗಬೇಕಾಗ್ತದೆ. ಇದು ರೈತರು ಹೇಳುವಂಥ ಮಾತಾಗಿದೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.